ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮನ್ನ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ರಾಮ ಲಕ್ಷ್ಮಣನಿಗೆ ಆದೇಶ ಮಾಡ್ತಾನೆ. ಅವಳು ಅಂದ್ರೆ ಶೂರ್ಪನಖಿ ಮೂಗು ಕಿವಿನ ಕತ್ತರಿಸು ಅಂತ. ಲಕ್ಷ್ಮಣನು ಶೂರ್ಪನಖಿ ಕಿವಿ ಮೂಗನ್ನ ಕತ್ತರಿಸಿ ಕಳಿಸ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದ್ರೆ ಮಧ್ವಾಚಾರ್ಯರು ಅವ್ರು ತಿಳಿಸಿರುವಂತ ಪುರಾಣದಲ್ಲಿ ರಾಮಾಯಣದ ಪ್ರಕಾರ ಅವ್ರು ತಿಳಿಸಿರೋದೇನಂದ್ರೆ ಇಲ್ಲಿಂದ ರಾಕ್ಷಸರ ಅಂತ್ಯ ಆಗತ್ತೆ ಅಂತ. ಅಂದ್ರೆ ಒಂದ್ ಹೆಣ್ಣಿನ ಸಂಹಾರ ಮಾಡೋದು ರಾಮಚಂದ್ರನ್ಗೆ ತುಂಬಾ ಸರಳವಾದ ಕೆಲ್ಸ. ಆದ್ರೆ ಈ ವಿಷಯ ರಾವಣನ್ವರ್ಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಅವಳನ್ನ ಜೀವಂತವಾಗಿ ಬಿಟ್ಟು ಬರೀ ಮೂಗು ಮತ್ತೆ ಕಿವಿನ ತುಂಡು ಮಾಡಿ ಕಳಿಸ್ತಾರೆ. ಅವಳು ಕೋಪದಿಂದ ಹೋಗಿ ಅವಳ ರಕ್ಷಣೆಗಂತ ರಾವಣ ಒಂದಿಷ್ಟ್ ಜನ ರಾಕ್ಷಸನ ಆ ಜನ್ಮಸ್ಥಳದಲ್ಲಿ ಇಟ್ಟಿರ್ತಾನೆ. ಅಲ್ಲಿ ಅವ್ರ ಅಣ್ಣಂದಿರು ಯಾರಿರ್ತಾರೆ ಖರ, ದೂಷಣ, ತ್ರಿಶಿರ ಇವ್ರೆಲ್ಲನ್ನು ಶೂರ್ಪನಖಿ ರಕ್ಷಣೆಗಂದು ರಾವಣ ಅವ್ರನ್ನ ಅಲ್ಲಿ ಇಟ್ಟಿರ್ತಾನೆ. ಇವರೆಲ್ಲ ಅವಳಿಗೆ ಅಣ್ಣಂದಿರಾಗ್ಬೇಕು. ಬಟ್ ಸ್ವಂತ ಅಣ್ಣಂದಿರಲ್ಲ. ಇವಾಗ ನಾವು ಕಸಿನ್ಸ್ ಅಂತ ಹೇಳ್ತೀವಲ್ಲ, ನಮ್ ಚಿಕ್ಕಪ್ಪ ದೊಡ್ಡಪ್ಪಂದಿರ್ ಮಕ್ಕಳಿಗೆಲ್ಲ ನಾವ್ ಅಣ್ಣ ಅಂತ ಹೇಳ್ತೀವಲ್ಲ, ಆ ರೀತಿ ರಾವಣನ ತಾಯಿಯ ತಂಗಿ ಮಕ್ಕಳು ಇವರೆಲ್ಲ ಆಗ್ಬೇಕು. ರಾವಣ ಅವ್ರನ್ನೆಲ್ಲ ಅವಳ ರಕ್ಷಣೆಗಂತ ಬರೀ ಇವ್ರ 3 ಜನರಲ್ಲ, ಇನ್ನು 14,000 ರಾಕ್ಷಸರ್ನ ಆ ಕಾಡಲ್ಲಿ ದಂಡಕಾರಣ್ಯದಲ್ಲಿ ಇಟ್ಟಿರ್ತಾನೆ. ಅವ್ರ ಕೆಲ್ಸ ಏನಂದ್ರೆ ಯಾರೆಲ್ಲ ಒಳ್ಳೆ ಕೆಲ್ಸ ಮಾಡ್ತಿರ್ತಾರೆ ಅವ್ರನ್ನ ಸಾಯಿಸೋದು, ತಿಂದ್ ಹಾಕೋದು, ಅಥವಾ ಅವ್ರು ಮಾಡುವಂತ ಕೆಲ್ಸಕ್ಕೆ ಪೂಜೆಗಳಿಗೆ ಭಂಗ ತರೋದು. ಅವನಿಗೆ ಸಮಾಜದಲ್ಲಿ ಏನೇ ಒಳ್ಳೇದಾದ್ರು ಅಥವಾ ದೇವರ ಜಪ ಅಂತ ಮಾಡಿದ್ರು, ದೇವರ ನಾಮ ಸ್ಮರಣೆ ಮಾಡಿದ್ರು ಅವನಿಗೆ ಆಗ್ತಿರಲ್ಲ ರಾವಣನ್ಗೆ. ಯಾಕಂದ್ರೆ ರಾಕ್ಷಸರ್ದೇ ಮೇಲ್ಗೈ ಆಗ್ಬೇಕನ್ನೋದು ಒಂದು ವಿಷಯ ತಲೆಯಲ್ಲಿ ಕೂತ್ಕೊಂಡ್ ಬಿಟ್ಟಿರತ್ತೆ. ಹಾಗಾಗಿ ಅವ್ರಿಗೆಲ್ಲ ಟಾರ್ಚರ್ ಮಾಡಕ್ಕೆ ಇವ್ರನ್ನೆಲ್ಲ ಇಟ್ಟಿರ್ತಾನೆ. ಅವಳು ಶೂರ್ಪನಖಿ ಕರನ್ ಹತ್ರ ಬಂದು ಹೇಳ್ತಾಳೆ, ಇವತ್ತು ನೀವೆಲ್ಲ ಇದ್ದೂನು 3 ಲೋಕಕ್ಕೆ ಒಡೆಯನಾಗಿರೋ ರಾವಣನ ತಂಗಿಗೆ ಇಂಥ ಪರಿಸ್ಥಿತಿ ಬಂದಿದೆ. ಒಬ್ಬ ಕಾಡಾಡಿ ಸಾಮಾನ್ಯ ಅಂದ್ರೆ ಕಾಡಾಡಿ ಸನ್ಯಾಸಿ ನಿನ್ನ ತಂಗಿಗೆ ಇಂಥ ಪರಿಸ್ಥಿತಿ ತಂದಿದ್ದಾನೆ. ಇದು ರಾವಣನ್ವರ್ಗೂ ತಲುಪಿದ್ರೆ ನಿನ್ನ ಪರಿಸ್ಥಿತಿ ಏನಾಗತ್ತೆ, ನೀನು ನೋಡ್ಕೊಂಡು ಸುಮ್ನೆ ಇದೀಯಾ ಅಂತ ಹೋಗಿ ಕರನ್ ಹತ್ರ ಇದ್ದಿದ್ದು ಇಲ್ದೇ ಇರೋದು ಅದೇ ಮಸಾಲ ಮಿಕ್ಸ್ ಮಾಡಿ ಹೇಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ರಾಮ ಲಕ್ಷ್ಮಣರ ಮೇಲೆ ಹಾಗೆ ಸೀತೆ ಮೇಲೆ ಎಲ್ಲಾ ಹೇಳ್ತಾನೆ. ಕರನು ಕೇಳಿಸ್ಕೊತಾನೆ. ಅವ್ರಿಬ್ರು ರಾಮ ಲಕ್ಷ್ಮಣರ್ನ ನಾನು ಆಸೆ ಪಟ್ಟೆ, ಅಂದ್ರೆ ನಾನು ಮದ್ವೆ ಆಗ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಅವ್ರು ನನ್ ಜೊತೆ ಈ ರೀತಿಯಾಗಿ ವ್ಯವಹಾರ ಮಾಡಿದ್ರು. ಹಾಗೆ ಆ ರಾಮಚಂದ್ರಗೆ ಒಬ್ಳು ಹೆಂಡತಿ ಇದ್ದಾಳೆ, ಅವಳು ಸ್ವಲ್ಪನು ಚೆನ್ನಾಗಿಲ್ಲ, ವಯಸ್ಸಾದವಳು, ಶಕ್ತಿಹೀನಳು ಅಂತ ಸೀತೆ ಬಗ್ಗೆನೂ ಎಲ್ಲಾ ಹೇಳ್ತಾಳೆ. ಅವ್ರು ಸಾಮಾನ್ಯ ಕಾಡಾಡಿಗಳು, ಅವರಿಂದ ರಾವಣನ್ ತಂಗಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ ತಕ್ಷಣ ಕರ ಎಲ್ಲಾ ಸೈನ್ಯಕ್ಕೂ ಘೋಷಣೆ ಮಾಡ್ತಾನೆ. ಅಂದ್ರೆ ಯುದ್ಧಕ್ಕೆ ಹೋಗೋ ತರ ಘೋಷಣೆ ಮಾಡ್ತಾನೆ, ಎಲ್ರು ತಯಾರಾಗಿ ಅಂತ ಘೋಷಣೆ ಮಾಡ್ತಾನೆ. ಎಲ್ರು ಹೋಗ್ತಾರೆ. ಇವ್ರನ್ನೆಲ್ಲ ದಾರಿ ಗೊತ್ತಿರೋದು ಶೂರ್ಪನಖಿಗ್ ಮಾತ್ರ. ಅವಳೇ ಎಲ್ಲಾರ್ನು ರಾಮ ಲಕ್ಷ್ಮಣ ಸೀತೆ ಇರುವಂತ ಪಂಚವಟಿ ಆಶ್ರಮದ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋದ ತಕ್ಷಣ ಇವ್ರನ್ನ ನೋಡಿ ರಾಮ ಲಕ್ಷ್ಮಣನ್ ಹೇಳ್ತಾನೆ, ನೀನು ಸೀತೆ ರಕ್ಷಣೆ ಮಾಡು, ಇವ್ರನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ. ಅಂದ್ರೆ ನೀನ್ ಸೀತೆನ ಕರ್ಕೊಂಡು ಒಂದ್ ಸುರಕ್ಷಿತವಾದ ಸ್ಥಳದಲ್ಲಿ ಇರು, ಇವ್ರನ್ನೆಲ್ಲ ನಾನ್ ಸಂಹಾರ ಮಾಡ್ತೀನಿ ಅಂತ. ಮೊದ್ಲು ಎಲ್ಲಾ ಸೈನ್ಯನು ರಾಮನ್ ಮೇಲೆ ಏನು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ರಾಮ ಅಲ್ಲಿರುವಂತ ರಾಕ್ಷಸರ ಒಡೆಯರ್ಗೆ, ಅಂದ್ರೆ ಮೊದ್ಲು ಕರ ಬಂದಿರಲ್ಲ, ತ್ರಿಶಿರ ಮತ್ತೆ ದೂಷಣ ಬಂದಿರ್ತಾರೆ. ಅಂದ್ರೆ ಇವ್ರು ಸ್ವಲ್ಪ ಚಿಕ್ಕ ಪುಟ್ಟ ರಾಕ್ಷಸರು, ಇವ್ರ ಮೇಲೆ ಕರನ್ ಮೇಲೆ ರಾವಣ. ಈ ರೀತಿ ಇರತ್ತೆ. ಅವಾಗ ರಾಮ ಅವ್ರಿಗೆ ಹೇಳ್ತಾನೆ, ನಾವು ಸಾಮಾನ್ಯ ಕಾಡಲ್ಲಿ ಇರುವಂತ ಸನ್ಯಾಸಿಗಳು ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಅವ್ರ ವೇಷಭೂಷಣ ಹಾಗೆ ಇರತ್ತೆ, ಜಟಾಧಾರಿಗಳಾಗಿರ್ತಾರೆ, ನಾರು ಮಡಿ ಹುಟ್ಟಿರ್ತಾರೆ. ಆ ಕಾರಣಕ್ಕೆ ನಮ್ನ ಸನ್ಯಾಸಿಗಳು ಅಥವಾ ಶಕ್ತಿಹೀನರ್ ಅನ್ಕೋಬೇಡಿ. ನಾವು ದಶರಥ ಮಹಾರಾಜನ, ಅಂದ್ರೆ ಅಯೋಧ್ಯೆ ರಾಜ ಆಳ್ತಿರೋ ದಶರಥ ಮಹಾರಾಜನ ಮಕ್ಕಳು. ನನ್ನ ಹೆಸರು ರಾಮ, ಹಾಗೆ ನನ್ನ ತಮ್ಮನ ಹೆಸರು ಲಕ್ಷ್ಮಣ, ಇವಳು ನನ್ನ ಹೆಂಡತಿ ಸೀತೆ. ನಾವಿಲ್ಲಿ ನಮ್ಮ ತಂದೆ ಒಂದು ನಿರ್ಧಾರದಿಂದ ಅಥವಾ ಅವ್ರ ಕೊಟ್ಟಿರುವಂತ ವಚನನ ಪಾಲಿಸಕ್ಕೆ ಬಂದಿದೀವಿ. ನಾವು ರಾಜಕುಮಾರರು, ಕ್ಷತ್ರಿಯರು ಅಂತ ರಾಮ ಅವನ ವಂಶದ ಹಿನ್ನೆಲೆನ ಅಲ್ಲಿರುವಂತ ರಾಕ್ಷಸರ್ಗೆ ತಿಳಿಸ್ತಾನೆ. ಅಂದ್ರೆ ಸಾಮಾನ್ಯ ಮನುಷ್ಯ ಅನ್ಕೊಂಡು ನೀವು ನಮ್ಮನ್ನ, ಅಂದ್ರೆ ಅಲ್ಲಿರುವಂತ ಋಷಿಗಳು ಯಾವ ರೀತಿ ಪೂಜೆ ಎಲ್ಲಾ ಮಾಡ್ತಿದ್ರು ಅಥವಾ ಇವ್ರು ಕೊಡುವಂತ ಟಾರ್ಚರ್ನ ಅನುಭವಿಸ್ತಿದ್ರಲ್ಲ, ಆ ರೀತಿ ಎಲ್ಲ ನಮ್ನ ತುಂಬಾ ಶಕ್ತಿಹೀನರು ಅನ್ಕೋಬೇಡಿ ಅಂತ ಹೇಳ್ತಾನೆ.
ಆಮೇಲೆ ಎಲ್ಲಾ ರಾಕ್ಷಸರು ಒಂದೇ ಸರಿಯಾಗಿ ರಾಮನ್ ಮೇಲೆ ಪ್ರಹಾರ ಮಾಡಕ್ ಬರ್ತಾರೆ. ಆದ್ರೆ ರಾಮ ಅವನ ಕೈಯಲ್ಲಿರುವಂತ ಧನುಸ್ನ ಎತ್ತಿ ಬಾಣದ್ ಮಳೆಗಳ್ನೇ ಸುರಿಸ್ತಾನೆ. ನಾವ್ ಇವಾಗ ಸೀರಿಯಲ್ಸ್ ಎಲ್ಲಾ ನೋಡ್ಬೋದು, ಮಹಾಭಾರತ ಸೀರಿಯಲ್ ಅಥವಾ ಬೇರೆ ಫೈಟ್ ಸೀನ್ ಎಲ್ಲ ಇರೋದೆಲ್ಲ ನೋಡ್ಬೋದು. ಅಂದ್ರೆ ಯಾವ ರೀತಿ ಅಲ್ಲಿ ಯುದ್ಧ ಆಗ್ತಿತ್ತು, ಯಾವ ರೀತಿ ಅವರೆಲ್ಲ ಬಾಣದ್ ಮಳೆಗಳನ್ನ ಎದುರು ಬದ್ರಾಗಿ ಬಿಡ್ತಿರ್ತಾರೆ, ಅದೇ ರೀತಿ ರಾಮ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಅದಾದ್ಮೇಲೆ ಖರ ತ್ರಿಶೂರನ ದೂಷನ ಕಳಿಸ್ತಾನೆ ಹೋಗಿ ಇದು ಮಾಡುವಂತ. ಸೊ ಅವ್ರನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಕರನ್ನು ಸಂಹಾರ ಮಾಡ್ತಾನೆ ರಾಮಚಂದ್ರ. ಸೊ ಇವನ್ನೆಲ್ಲ ಸಂಹಾರ ಮಾಡಕ್ಕೆ ರಾಮಚಂದ್ರ ತೆಗೆದುಕೊಂಡಂತ ಸಮಯ ಎಷ್ಟಿರ್ಬೋದು ಅಂದಾಜು ಒಂದು ರಾಕ್ಷಸನ ಸಂಹಾರ ಮಾಡಕ್ಕೆ 1 ನಿಮಿಷ ಅನ್ಕೊಂಡ್ರು ಎಷ್ಟ್ ನಿಮಿಷ ಆಗತ್ತೆ? 14,000 ಜನ ರಾಕ್ಷಸರು, ಅವ್ರ ಮೇಲೆ 3 ಜನ ಮಹಾ ಅಂದ್ರೆ ದೊಡ್ಡ ರಾಕ್ಷಸರು. ಅಲ್ಲಿರುವಂತ ರಾಕ್ಷಸರು ಸಾಮಾನ್ಯದವರಂತೂ ಅಲ್ವೇ ಅಲ್ಲ, ಎಲ್ರು ಶಿವನ್ ವರ ಬ್ರಹ್ಮನ್ ವರನ ಪಡೆದವ್ರು. ಅಂದ್ರೆ ತಪಸ್ಸನ್ನ ಮಾಡಿ ನಮ್ಗೆ ಇದ್ರಿಂದ ಸಾವು ಬರ್ಬಾರ್ದು, ಅದ್ರಿಂದ ಸಾವು ಬರ್ಬಾರ್ದು ಅಂತ ವರನ ಪಡೆದವ್ರು. ಹಾಗೆ ಅವರು ಒಂದೇ ಯುದ್ಧಕ್ಕೆ ಒಂದೇ ಬಾಣಕ್ಕೆ ಸಾಯುವಂತ ಅಶಕ್ತ ಇರೋ ರಾಕ್ಷಸರಂತೂ ಅಲ್ಲ, ಎಲ್ಲಾ ವಿದ್ಯೆನೂ ಕಲ್ತಿರುವಂತ ರಾಕ್ಷಸರು. ಸೊ ನಮ್ಮ ಅಂದಾಜದ ಪ್ರಕಾರ 1 ನಿಮಿಷಕ್ಕೆ 1 ರಾಕ್ಷಸನ ಸಂಹಾರ ಮಾಡಿದ್ರು 14,000 ನಿಮಿಷ ಆಯ್ತು. 14,000 ನಿಮಿಷ ಅಂದ್ರೆ ಎಷ್ಟು ಗಂಟೆ ಆಯ್ತು? ಆದ್ರೆ ರಾಮಚಂದ್ರ ತಗೊಂಡಿರುವಂತ ಸಮಯ ಎಷ್ಟಂದ್ರೆ ಬರೀ 1.5 ಗಂಟೆಯಲ್ಲಿ ಅಷ್ಟೂ ಜನ ರಾಕ್ಷಸರನ್ನ ಸಂಹಾರ ಮಾಡಿ, ಅಂದ್ರೆ 14,000 ರಾಕ್ಷಸರನ್ನ ಸಂಹಾರ ಮಾಡಿ, ಅವ್ರ ಮೇಲೆ ಇರ್ತಕ್ಕಂತ ಇವ್ರೇನ್ 3 ಜನ ಇದ್ದಾರೆ ಕರ ದೂಷಣ, ಅವ್ರ ಜೊತೆನೂ ಯುದ್ಧ ಮಾಡಿ ಅವ್ರನ್ನೂ ಸಂಹಾರ ಮಾಡಿ ಅಲ್ಲಿರುವಂತ ಪ್ರದೇಶನ ಅಲ್ಲಿರುವಂತ ಋಷಿಗಳಿಗೆ ನಿರ್ಭಯ ಮಾಡಿ ಒಂದ್ ಅಭಯ ಹಸ್ತನ ನೀಡಿದ್ದು ರಾಮಚಂದ್ರ. ಸೊ ಅಲ್ಲಿ ಇವಾಗ ಋಷಿ ಮುನಿಗಳೆಲ್ಲ ಯಾವುದೇ ರಾಕ್ಷಸರ ಭಯ ಇಲ್ಲದೆ ಎಲ್ಲಾ ರೀತಿಯಲ್ಲೂ ಅವರು ಸುರಕ್ಷಿತವಾಗಿ ನೆಮ್ಮದಿಯಾಗಿ ಅವ್ರದ್ದು ಏನು ಪೂಜೆ ಅನುಷ್ಠಾನ ಅಥವಾ ಏನು ದಿನಚರಿ ಇದೆ, ಒಂದು ಋಷಿಗಳಾದ್ಮೇಲೆ ಅವ್ರು ಏನ್ ಪಾಲಿಸ್ಬೇಕಾಗತ್ತೆ, ಮಡಿ ಮೈಲ್ಗೆ ಅಂತ ಎಷ್ಟೆಲ್ಲಾ ಇರತ್ತೆ. ಸೊ ಅದನ್ನೆಲ್ಲಾನು ಅವರು ನಿರಾಳವಾಗಿ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇಷ್ಟು ವರ್ಷ ಅವರಿಗೆ ರಾಕ್ಷಸರ ಕಾಟ ಆಯ್ತು. ಇವಾಗ ರಾಮಚಂದ್ರನಿಂದ ಆ ರಾಕ್ಷಸರ ಎಲ್ಲಾ ಆ ಕಾಟ ಎಲ್ಲಾ ಹೋಗಿದೆ, ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಸೊ ಇದನ್ನ ನೋಡ್ತಿದ್ರಲ್ಲ ಇದನ್ನ ಮೇಲ್ಗಡೆ ದೇವತೆಗಳು. ಸೊ ಅವರೆಲ್ಲಾನು ಶ್ರೀರಾಮನಿಗೆ ಜೈಕಾರ ಹಾಕ್ತಾ ಪುಷ್ಪಮಣಿನ ಸುರಿಸ್ತಿದ್ರಂತೆ. ಹಾಗೆ ರಾಮ ಕೂಡ ಅಲ್ಲಿರುವಂತ ರಾಕ್ಷಸರನ್ನ ಸಂಹಾರ ಮಾಡೋಕ್ಕಿಂತ ಮುಂಚೆ ಹೇಳ್ತಾನೆ, ಇವತ್ತು ನಿಮ್ಮೆಲ್ಲರನ್ನು ಸಂಹಾರ ಮಾಡ್ತೀನಿ. ಅಂದ್ರೆ ಕೆಟ್ಟದ್ದು ಏನಿದೆ, ಅಧರ್ಮ ಏನಿದೆ ಅದು ಇಲ್ಲಿಂದನೇ ಸಂಹಾರ ಆಗ್ತಾ ಹೋಗತ್ತೆ. ನೀವು ಯಾರನ್ನೆಲ್ಲ ಅಂದ್ರೆ ಎಷ್ಟೊಂದ್ ಜನ ಋಷಿ ಮುನಿಗಳನ್ನ ಅವ್ರು ಸಾಯಿಸಿದ್ದಾರೆ, ಪೀಡಿಸಿದ್ದಾರೆ, ಅವರ ಪೂಜೆ ಅನುಷ್ಠಾನಕ್ಕೆ ಭಂಗ ಉಂಟು ಮಾಡಿದ್ದಾರೆ. ಸೊ ಅವರೆಲ್ಲರೂ ಇವತ್ತು ಆ ಋಷಿ ಮುನಿಗಳೆಲ್ಲ ಸ್ವರ್ಗದಲ್ಲಿ ನಿಮ್ಮ ಸಾವನ್ನ ನೋಡಿ ಸಂತೋಷ ಪಡ್ತಾರೆ. ಅಂದ್ರೆ ಅಧರ್ಮ ನಾಶ ಆಗೋದನ್ನ ನೋಡಿ ಸಂತೋಷ ಪಡ್ತಾರೆ ಅಂತ ರಾಮಚಂದ್ರ ಹೇಳ್ತಾನೆ. ಹಾಗೆ ಸೀತೆಗೆ ಒಂದು ಭಯ ಇದ್ದೇ ಇರತ್ತೆ. ಗಂಡ ಎಷ್ಟೇ ಶಕ್ತಿವಂತ, ಧೈರ್ಯವಂತ, ಬಲವಂತ, ಗುಣವಂತ ಇದ್ರೂನು ಅಷ್ಟು ರಾಕ್ಷಸರು ಬಂದು ನಿಂತಾಗ, ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ರಾಕ್ಷಸರು ಬಂದು ರಾಮನ್ ಮುಂದೆ ನಿಂತಾಗ ಯಾವುದೇ ಹೆಣ್ಮಕ್ಳಿಗಾಗ್ಲಿ ಅಥವಾ ನಾವು ತಿಳಿಸೋಕೆ ಸ್ವಲ್ಪ ತೊಂದ್ರೆ ಆದ್ರೂ ನಮ್ಗೇನೋ ಒಂದ್ ಭಯ ಇರತ್ತೆ. ಸೊ ಆಗ ಸೀತೆನೂ ಭಯ ಪಡ್ತಿರ್ತಾಳೆ. ಯಾವ ರೀತಿ ಸಾಮಾನ್ಯ ಹೆಂಡತಿ ಅಂದ್ರು ಅವ್ರ ಗಂಡನ್ಗೇನೋ ಒಂದ್ ಸ್ವಲ್ಪ ಹುಷಾರ್ ತಪ್ಪಿದೆ ಭಯ ಪಡ್ಕೊಂಡು ಹತ್ಯೆದೆಲ್ಲ ಕಟ್ಕೋತಿರ್ತಾರಲ್ಲ, ಅವಾಗ ಲಕ್ಷ್ಮಣ ರಾಮನ್ ಬಗ್ಗೆ ಒಂದ್ ಮಾತು ಹೇಳ್ತಾನೆ. ಏನಂದ್ರೆ ಎಲ್ಲಾ ದೇವತೆಗಳು ಇಂದ್ರ ದೇವನ್ನ ಮುಂದಿಟ್ಕೊಂಡು ಯುದ್ಧಕ್ ಬಂದ್ರೂನು ರಾಮನ್ಗೆ ಏನೂ ಮಾಡಕ್ ಆಗಲ್ವಂತೆ. ಸೊ ಅಷ್ಟು ಬಲಶಾಲಿ ಇರ್ತಾನೆ ರಾಮ. ಯಾಕಂದ್ರೆ ಯಾವಾಗ್ಲೂ ಧರ್ಮದ ಮಾರ್ಗದಲ್ಲಿ ನಡೆಯೋನೆ ರಾಮ. ಸೊ ಇವತ್ತು ಅಲ್ಲಿ ಅಂದ್ರೆ ನೀನ್ ಹೆದರ್ಬೇಕಾಗಿಲ್ಲ, ನನ್ನ ಅಣ್ಣ ಅಷ್ಟು ಬಲಶಾಲಿ ಇದ್ದಾನೆ. ಸೊ ದೇವಾನುದೇವತೆಗಳಿಗೆ ನನ್ನನ್ನ ಜಯಿಸಕ್ಕಾಗಲ್ಲ. ಇನ್ನು ರಾಕ್ಷಸರು ಅವರೆಲ್ಲ ಕೆಟ್ಟ ಕೆಲಸ ಮಾಡೋರು. ಸೊ ಅವರಿಂದ ನನ್ನ ಅಣ್ಣಂಗೆ ಏನ್ ಮಾಡಕ್ ಆಗತ್ತೆ ಅಂತ ಸೀತೆಗೆ ಒಂದು ಧೈರ್ಯ ತುಂಬ್ತಿರ್ತಾನೆ ಲಕ್ಷ್ಮಣ. ಸೊ ಇದೆಲ್ಲ ಇಲ್ಲಿ ನಡೀತಿರ್ಬೇಕಾದ್ರೆ ಒಬ್ಬ ರಾಕ್ಷಸ, ಅಕಂಪ ಅನ್ನೋ ರಾಕ್ಷಸ ಇದನ್ನೆಲ್ಲಾ ನೋಡ್ಕೊಂಡು ಇಷ್ಟು ಜನರ ಮಧ್ಯೆ ತಪ್ಪಿಸ್ಕೊಂಡು ಹೋಗಿ ರಾವಣನಿಗೆ ಈಗಿರೋ ನಡೆದಿರುವಂತ ಸಂದೇಶನ ತಲುಪಿಸಕ್ ಹೋಗ್ತಾನೆ.
ಆದ್ರೆ ಲೋಕದೃಷ್ಟಿಯಲ್ಲಿ ಅವನು ತಪ್ಪಿಸ್ಕೊಂಡ್ ಹೋದ ಅಥವಾ ಏನೋ ನಾವ್ ಆಡ್ಭಾಷೆಯಲ್ಲಿ ಹೇಳ್ತೀವಿ ಎಸ್ಕೇಪ್ ಆದ ಅಂತ. ಆ ರೀತಿ ಅಲ್ಲ, ರಾಮನ್ ದೃಷ್ಟಿಗೆ ಬಿದ್ದಿರ್ತಾನೆ. ರಾಮನೇ ಅವ್ನ್ ಹೋಗ್ಲಿ ಅಂತ. ಅಂದ್ರೆ ಇಲ್ಲಿ ನಡ್ದಿರೋದೆಲ್ಲ ಯಾರಾದ್ರೂ ಒಬ್ರು ರಾವಣನಿಗೆ ತಿಳಿಸ್ಬೇಕಲ್ಲ. ಸೊ ಹಾಗಾಗಿ ರಾಮನೇ ಅವ್ನ್ ನೋಡಿನೂ ನೋಡ್ದೇ ಇರೋ ತರ ಹೋಗ್ಲಿ. ಅಂದ್ರೆ ಇವಾಗ ನಾವೇನೋ ಒಂದ್ ಕೆಟ್ಟ ಕೆಲ್ಸ ಮಾಡ್ತಿದ್ರೆ ಮಾಡ್ಲಿ ಆಮೇಲೆ ಸಿಕ್ಕಾಕೋತಾರೆ ಅನ್ನೋ ಮನೋಭಾವ ಇರತ್ತಲ್ಲ. ಸೊ ಆ ರೀತಿ ರಾಮನು ಹೋಗಿ ಇವನು ವಿಷ ತಲುಪಿಸ್ಲಿ ಅನ್ನೋ ಭಾವನೆಯಿಂದಾನೆ ಆ ಕಂಪನ ರಾಕ್ಷಸನ್ನ ನೋಡಿದ್ರು. ರಾಮ ನೋಡ್ದೇ ಇರೋ ತರ ಇಲ್ಲಿರುವಂತ ರಾಕ್ಷಸನ್ನ ಸಂಹಾರ ಮಾಡ್ತಾನೆ. ಸೊ ರಾಮ್ ರಾವಣನಿಗೆ ವಿಷ ತಲುಪಿದ್ಮೇಲೆ ಏನಾಗತ್ತೆ ಅಂತ ನಾಳೆ ದಿನ ತಿಳ್ಕೊಳ್ಳೋಣ. ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.